ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ನೆಲೆಯಲ್ಲಿ ಇವರು ಕರ್ನಾಟಕದಲ್ಲೇ ತಮ್ಮ ಅಸ್ತಿತ್ವವನ್ನು ನಮ್ಮ ಕುಟುಂಬದ ಅಸ್ತಿತ್ವವನ್ನು ಇಟ್ಕೊಂಡ್ಬಂದಂಥವ್ರು. ಇವತ್ತು ಅವ್ರ ಮಗರು ಸಹಿತ ಈ ದಿಶೆಯಲ್ಲೇ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವರು. ಮತ್ತು ಅದೇ ಕಾರಣಕ್ಕೆ ಇವತ್ತು ಅನೇಕ ರಾಜಕಾರಣ, ನಮ್ಮ ಯಡಿಯೂರಪ್ಪನವರಾಗಿರ್ಬೋದು, ಅವ್ರ ಮಗ ವಿಜೇಂದ್ರ ಆಗಿರ್ಬೋದು, ಇವತ್ತಿನ ಖಂಡ್ರೆ ಅವರಾಗಿರ್ಬೋದು, ಇನ್ನುಳಿದ ಸ್ವಾಮೀಜಿಗಳಾಗಿರ್ಬೋದು, ವಿಶೇಷವಾಗಿ ಲಿಂಗಾಯತ ವಿಷಯ ಒಂದಂತ ಹೇಳ್ರಿ ಅನ್ನೋದು ಹೇಳ್ತಾರೆ. ಇನ್ನು ಕೆಲವೊಂದು ಜನ ಸರಿಯಾಗಿ ಬಸವಣ್ಣವ್ರನ್ನ ಅಷ್ಟೇ ಅಭ್ಯಾಸ ಮಾಡಿದಂಥ ಜನ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಸ್ಪಷ್ಟವಾಗಿ ನೀವು ಇದ್ದಂಥವ್ರ ಈ ಬಸವಣ್ಣವರ ವಿಷಯದ ಭಿನ್ನದಾರ ಅಥವಾ ಬಸವಣ್ಣವ್ರ ವಿಚಾರಗಳು ನೀವು ಅಳವಡಿಸ್ಕೊಂಡು ಅವ್ನ ಜೊತೆಗೆ ಇದ್ದೀವಿ ಅನ್ನುವಷ್ಟು ಮಟ್ಟಿಗೆ ಮಾತುಗಳು ಮಾತಾಡ್ತಾ ಇರ್ತಾರೆ. ಅದೇನೋ ಆಗಲಿ, ಇವತ್ತು ಈ ಸಂದರ್ಭದಲ್ಲಿ ಭೀಮಣ್ಣ ಖಂಡ್ರೆ ಅವರ ನಿಧನದ ಸಂದರ್ಭದಲ್ಲೇ ಅವ್ರ ಸಾಧನೆಗಳ ಬಗ್ಗೆ ವಿಚಾರ ಮಾಡ್ತಾ ಬಂದಾಗ ಒಂದೊಂದು ಸಾಧನೆ ಗೊತ್ತಾಯ್ತು ನಿಮಗೆ. ಧರ್ಮದ ನೆಲೆಗಟ್ಟೆಯಲ್ಲೇ ವೀರಶೈವ ಲಿಂಗಾಯತ ಒಂದು ಮಾಡೋ ಜೊತೆಗೆ ಅವರು ಸಹ ಅನೇಕ ಬೇರೆ ಸಾಮಾಜಿಕ ಕೆಲಸಗಳಲ್ಲಿ ಮಾಡಿ ಬೀದರ್ ಮತ್ತು ಸುತ್ತಮುತ್ತ ನಾರ್ದರ್ ಕರ್ನಾಟಕದಲ್ಲೇ ಬಿಜಾಪುರ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಈ ಒಂದು ನಮ್ಮ ಕಲಬುರಗಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಎಲ್ಲ ಭಾಗದಲ್ಲೇ ಖಂಡ್ರೆ ಅವರು ಅದರ ಉತ್ತರ ಕರ್ನಾಟಕದಲ್ಲೇ ಜನಿತವಾದ ವ್ಯಕ್ತಿಯಾಗಿದ್ದರು. ಇವರ ಸಮಯದ ನಮ್ಮ ಇವತ್ತಿನ ವಿಶೇಷವಾಗಿ ಇವರ ಜೊತೆಗೆ ಹೆಚ್ಚು ಕಡಿಮೆ ನಮ್ಮ ಕಾಂಗ್ರೆಸ್ ನಾಯಕರಂಥ ನಮ್ಮ ಖರ್ಗೆ ಅವರಾಗಿರ್ಬೋದು, ಧರ್ಮಸಿಂಗರವರಾಗಿರ್ಬೋದು, ಅದೇ ಕಾಲದಲ್ಲಿ ಅನೇಕ ನಾಯಕರಾಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು, ವೀರಪ್ಪ ಮೊಯ್ಲಿ ಅಂಥವ್ರಾಗಿರ್ಬೋದು, ಬಂಗಾರಪ್ಪನವ್ರಂಥವ್ರಾಗಿರ್ಬೋದು, ಇವರೆಲ್ಲರ ಜೊತೆಗೆ ಇವ್ರ ಸಂಬಂಧ ಭಾಳ ಚೆನ್ನಾಗಿತ್ತು ಅನ್ನೋದನ್ನು ನಾವು ಕೇಳ್ತೀವಿ. ಯಾಕಂತಂದ್ರೆ ಸಮಾಜವಾದಿ ಇರೋದ್ರಿಂದಾಗಿ ಬಂಗಾರಪ್ಪನ ಅವ್ರ ಮೇಲೆ ಇದ್ದೇ ಇರ್ತದೆ. ಬಂಗಾರಪ್ಪ ಆತು